ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನನ್ನವರಿಗೆ ಆಲೋಚನೆ ಮಾಡಿದರೆ ಇಷ್ಟೇ, ಹರಿಯೇ ಹಿರಿಯರು ಮಾಡಿದ ಉಪಕಾರ. ಗುರು ಜಗನ್ನಾಥದಾಸರ ಮನೆಯ ಎಂಜಲನ್ನು ನೋಡ್ತಕ್ಕಂಥ ಒಂದು ನಾಯಿ ಮರಿಯಾಗಿ ನಾನು ಬಂದಿದ್ದೇನದಲ್ಲ, ಅದೇ ನನ್ನ ಜನ್ಮಧಾನ್ಯದ ಕಾರಣ. ಓದಲಿಲ್ಲ, ಬರೆಯಲಿಲ್ಲ. ಜಗನ್ನಾಥದಾಸರು, ಗುರು ಜಗನ್ನಾಥದಾಸರು ತಾವೇ ರಾಘವೇಂದ್ರ ವಿಜಯದಲ್ಲಿ ಹೇಳಿಕೊಂಡಂತೆ ಅವರೆಲ್ಲ ಓದಿದ್ರು. ರಾಯರ ಅನುಗ್ರಹದಿಂದ ಎಲ್ಲ ಆಗಿತ್ತು. ನಾವು ನಿಜವಾಗೂ ಏನು ಓದದೇ ಇರ್ತಕ್ಕಂಥವ್ರು. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧ ಜನ ಸಂಗ ಮೊದಲಿಲ್ಲ, ಮೋದ ತೀರ್ಥ ಪದಾಬ್ಜ ಮಧುಕರರಾದ ಶ್ರೀ ಗುರು ರಾಘವೇಂದ್ರರ ಪಾದ ಪದ್ಮ ಪರಾಗುಲೇಶದ ಸ್ಪರ್ಶ ಮರ್ತದಲೇ. ಎಲ್ಲಿ ಹರಿಕಥಾಮೃತ ಸಾರ, ಎಲ್ಲಿ ನಮ್ಮಂಥ ಅಲ್ಪರು. ಒಂದು ಗುರು ಜಗನ್ನಾಥದಾಸರ ವಾಸ ಮಾಡಿದ ಮನೆಯಲ್ಲಿ ಮನೆಗೆ ಬಂದು ಸೇರಿದ್ದು, ಅವರ ರಕ್ತವನ್ನು ತಮ್ಮ ದೇಹದಲ್ಲಿ ತುಂಬಿಕೊಂಡು ಆ ಗುರುರಾಜರ ಅಂತರ್ಯಾಮಿಯಾದ ಭಗವಂತನನ್ನು ನಿರಂತರ ಆರಾಧನೆ ಮಾಡಿ, ಯಾವ ಲೌಕಿಕ ಫಲಾಪೇಕ್ಷೆ ಇಲ್ಲದರೆ, ಸಂಪತ್ತು ಬೇಕು, ದುಡ್ಡು ಬೇಕು, ಮನೆ ಕಟ್ಟಬೇಕು, ಅದು ಏನೇನೇನಿಲ್ಲ. ಇವತ್ತು ಊಟ ಮಾಡಬೇಕು. ಯಾಕೆ ಊಟ ಮಾಡಬೇಕು? ನಮ್ಮ ಹಿರಿಯರು ಹೀಗಿದ್ದರು. ಗುರು ಜಗನ್ನಾಥದಾಸರ ಮಗ, ಅವರ ಮೊಮ್ಮಗ, ಅವರ ಮೊಮ್ಮಗಳು, ಅವರ ಮಗಳು, ಮರಿಮೊಮ್ಮಗಳು ಹೇಗಿದ್ದರು ಅಂತಂದರೆ ಊಟ ಮಾಡಬೇಕು. ಯಾಕೆ ಊಟ ಮಾಡಬೇಕು ಅಂತ ಅವ್ರನ್ನ ಕೇಳಿದರೆ, ರಾಯರಿಗೆ ಹಸ್ತೋದಕ್ಕಾಗಬೇಕು. ರಾಯರಿಗೆ ಊಟ ಆಗಬೇಕು ಕಾರಣ ಆ ರಾಯರ ಪ್ರಸಾದ ನಾವು ತಿನ್ನಬೇಕು ಅಂಥೇಳಿ ಅದಕ್ಕಾಗಿ ಊಟ ಮಾಡ್ತಾಯಿದ್ರು. ಅದಕ್ಕಾಗಿ ಸ್ವಲ್ಪ ಅಕ್ಕಿ ಬೇಡಿ ಬೇಕಲ್ಲ ಅಂತ ಪ್ರಯತ್ನ ಮಾಡ್ತಾಯಿದ್ರು. ಅದೇನು ಪ್ರಯತ್ನ? ಯಾರನ್ನು ಬೇಡಲಿಲ್ಲ, ಯಾರ ಮುಂದೆ ಕೈ ಚಾಚಲಿಲ್ಲ. ತಾನಾಗಿ ರಾಯರಾಗಿ ತಂದು ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ, ದವಸ ಧಾನ್ಯಗಳಿಂದ ರಾಯರಿಗೆ ಸಮರ್ಪಣೆ ಮಾಡಿ, ಅದನ್ನು ಮೃಷ್ಟಾನ್ನವನ್ನಾಗಿ ಚಿಂತನೆ ಮಾಡಿ, ರಾಯರ ಪ್ರಸಾದ ಭಗವಂತ ರಾಯರ ದ್ವಾರ ಸ್ವೀಕಾರ ಮಾಡಿದ್ದು ಅಂತಂಬೋದರಿಂದ ಮಾಡಿಕೊಂಡು ಊಟ ಮಾಡಿದರು. ಅಂಥ ಪ್ರಸಾದ, ಅಂಥ ಹಿತಾತ್ಮರ ಲಾಲನೆ ಪಾಲನೆಯಲ್ಲಿ ನಾನು ಬೆಳೆಯೋದು, ಅವರು ಉಂಡು ಹುಟ್ಟ ಪದಾರ್ಥಗಳನ್ನು ನಾನು ತಿಂದಿದ್ದರಿಂದ ಹರಿಕಥಾಮೃತ ಸಾರ ನೋಡ್ತಕ್ಕಂಥ ಭಾಗ್ಯ ಸಿಕ್ತು. ಇಲ್ಲಾಂದರೆ ಹರಿಕಥಾಮೃತ ಸಾರ ನೋಡುವ ಭಾಗ್ಯ ನಮಗೆಲ್ಲಿ ಬರ್ತದೆ? ಪರಮ ಪಾಪಿಗಳೊಳಗೆ ಹಿರಿಯನನ್ನು ಅಷ್ಟು ಬಹಳ ಅಲ್ಪವಾಗಿರತಕ್ಕಂಥ ವ್ಯಕ್ತಿತ್ವ. ಅದರ ಒಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಭಾಗ್ಯ. ಆ ದಾಸರ ಮನೆಯಲ್ಲಿ ಹುಟ್ಟಿದ್ದಕ್ಕಾಗಿ, ದಾಸರ ಮನೆಯ ಅಂಗಳದಲ್ಲಿ ಆಡಿಕೊಂಡಿದ್ದಕ್ಕಾಗಿ, ಅವರು ಉಂಡು ಬಿಟ್ಟ ಉಚ್ಚಿಷ್ಟವನ್ನು ತಿಂದಿದ್ದಕ್ಕಾಗಿ ಏನು ಭಾಗ್ಯ ಸಿಕ್ತು ಅಂದರೆ, ಮಂತ್ರಾಲಯ ಮಹಾಪ್ರಭುಗಳ ಸನ್ನಿಧಾನದಲ್ಲಿ ವಾಸ ಮಾಡತಕ್ಕಂಥ ಭಾಗ್ಯ ಸಿಕ್ತು. ಮಂತ್ರಾಲಯ ಮಹಾಪ್ರಭುಗಳ ಸನ್ನಿಧಾನದಲ್ಲಿ ಇರುವುದರಿಂದ ಅವರ ಪಾದೋದಕ ನಿರಂತರ ಪ್ರತಿನಿತ್ಯ ತಗೊಳ್ಳುವ ಭಾಗ್ಯ, ಅವರ ಮೃತ್ತಿಕೆಯನ್ನು ಸ್ವೀಕಾರ ಮಾಡುವ ಭಾಗ್ಯ, ಅವರ ಹಸ್ತೋದಕ ತಿಂತಕ್ಕಂಥ ಭಾಗ್ಯ ಸಿಕ್ತಾದ ಕಾರಣ ಆ ರಾಯರ ಪಾದೋದಕ, ರಾಯರ ಹಸ್ತೋದಕ, ರಾಯರ ಮೃತ್ತಿಕೆ ಪೂರ್ಣ ಜ್ಞಾನದಿಂದ ಭಕ್ತಿಯಿಂದ ಸ್ವೀಕಾರ ಮಾಡಿದ್ದಲ್ಲ. ಅಲ್ಲಿ ಇದ್ದೀವಿ, ಪಾಠಶಾಲೆಯಲ್ಲಿ ಓದ್ತಾ ಇದ್ದೀವಿ, ಗುರುಗಳು ಬೈತಾರೆ ಎನ್ನುವ ಭಾವನೆಯಿಂದ ಗುರುಗಳ ರಾಯರ ಮಂತ್ರಾಲಯ ಗುರುಸಾರ್ವಭೌಮರ ದಿವ್ಯ ಬೃಂದಾವನದ ನಿತ್ಯ ದರ್ಶನ, ಆ ಪಾದೋದಕದ ಸ್ವೀಕಾರ, ಆ ಹಸ್ತೋದಕದ ಸ್ವೀಕಾರ, ಆ ಮೃತ್ತಿಕೆಯ ಸೇವನೆ ಎಲ್ಲಿಗೆ ತೊಗೊಂಡು ಹೋಯಿತು ಅಂದರೆ, ನಿಜವಾಗಿ ಭಕ್ತಿಯಿಂದ ಅವನ್ನು ತೊಗೊಂಡಿದ್ದರೆ ಇನ್ನೇ ಏನಾಗ್ತಿದ್ವೋ ಗೊತ್ತಿಲ್ಲ. ಏನೋ ಅಶ್ರದ್ಧೆಯಿಂದ ತೊಗೊಂಡಿದ್ದರ ಫಲವಾಗಿ ಮಂತ್ರಾಲಯ ಮಹಾಪ್ರಭುಗಳು ಈ ಅಲ್ಪನನ್ನು ಎತ್ತಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹಾಕಿದರು. ಆ ಮಹಾ ಸಾಮ್ರಾಜ್ಯದಲ್ಲಿ ಇರುವಂತೆ ಚಿಂತನೆ ಅವಕಾಶ ಕೊಟ್ಟರು. ಅಲ್ಲಿ 36 ವರ್ಷಗಳ ಕಾಲ ಜೀವನ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟರು. ಇದೆಲ್ಲ ಕೂಡ ರಾಯರ ಹಸ್ತೋದಕ, ರಾಯರ ಪಾದೋದಕ, ರಾಯರ ಮೃತ್ತಿಕೆಯ ಸೇವನೆ, ರಾಯರ ನಿತ್ಯ ಬೃಂದಾವನದ ದರ್ಶನದ ಭಾಗ್ಯ.
ಅಂದರೆ ಬೇರೆ ಯತಿಗಳು ಯಾರನ್ನು ಕಮ್ಮಿ ಮಾಡಬೇಡ್ರಿ ನೀವು. ಟೀಕಾಕೃತ್ಪಾದರೆ ಮೊದಲಾಗಿ ಆಚಾರ್ಯ ಮಧ್ವರಿಂದ ಹಿಡ್ಕೊಂಡು ಟೀಕಾಕೃತ್ಪಾದರು, ಜೈತಿ ಮತ್ತು ವಾದಿರಾಜರು, ವ್ಯಾಸರಾಜರು ಎಷ್ಟು ಮಂದಿ ಇದ್ದಾರೋ ಎಲ್ಲ ಜ್ಞಾನಿ ವರೇಣ್ಯರು, ಎಲ್ಲ ದೊಡ್ಡ 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 ಮಹಾತ್ಮರು, ದೇವತಾಂಶ ಸಂಭೂತರೇ. ಆದರೆ ಅವರೇನು ಮಾಡಿದ್ದಾರೆ ಗೊತ್ತನಾ, ಕಲಿಯುಗದಲ್ಲಿ ಈ ಸಮಯದಲ್ಲಿ ಎಲ್ಲರೂ ರಾಯರಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಹತ್ರ ಬರೇ ಬೇಡ ಮಾರಾಯ, ನೀನು ರಾಯರ ಹತ್ರ ಹೋಗಿ, ನಾವು ಅಲ್ಲಿದ್ದೀವಿ. ಅಲವಬೋಧ ಸುತೀರ್ಥ ಮುನಿಗಳು, ಅಲವಬೋಧ, ಅಲವಬೋಧ ಅಂದರೆ ಪೂರ್ಣ ಪ್ರಜ್ಞಾ ಅನಂತ ತೀರ್ಥರು, ಅನಂತ ತೀರ್ಥರೇ ಮೊದಲಾಗಿರತಕ್ಕಂಥ ಅಲವಬೋಧ ಸುತೀರ್ಥ ಮುನಿಗಳು ಹಲವು ಕಾಲದಿ ನಿಂತು ಜನರಘ ಒಳಿದು ಕೀರುತಿ ಇತ್ತು ಲೋಕದಿ ಖ್ಯಾತಿ ಮಾಡಿಗರೋ. ಫಲ ಕೊಡ್ತಾ ಇರೋದು ಯಾರು ಗೊತ್ತನಾ, ಆನಂದ ತೀರ್ಥರೇ ಮೊದಲಾಗಿರ್ತಕ್ಕಂಥ ಯತಿವರೆಣ್ಯರೆಲ್ಲರೂ ಕೂಡ ರಾಯರ ಬೃಂದಾವನದಲ್ಲಿ ಸನ್ನಿಹಿತರಾಗಿ ರಾಯರ ಹತ್ತಿರ ಇದ್ದುಕೊಂಡು ಅವರು ಭಗವಂತನನ್ನು ವಾಯುದೇವರನ್ನು ಪ್ರಾರ್ಥನೆ ಮಾಡಿ, ವಾಯುದೇವರೇ ನೀವು ಹೇಳ್ರಿ ನಮ್ಮಪ್ಪನಿಗೆ, ಶ್ರೀನಿವಾಸನಿಗೆ, ಪರಬ್ರಹ್ಮನಿಗೆ, ರಾಮ, ನರಹರಿ, ಕೃಷ್ಣರಿಗೆ ಹೇಳ್ರಿ, ರಾಯರ ದ್ವಾರ ಫಲ ಕೊಡಿಸ್ರಿ, ಎಲ್ಲರಿಗೆ ಫಲ ಕೊಡಿಸ್ರಿ ಅಂತ ಅವರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಯಾರ್ಯಾರ್ಯಾರು ಬರ್ತಾರೋ ದೀನ ದಲಿತರು, ಕಷ್ಟ ಕಾರ್ಪಣ್ಯದಿಂದ ಕೂಡಿದವರು, ಆರ್ತರು, ಸ್ವಾಮಿ ರಾಘವೇಂದ್ರ ನನ್ನನ್ನು ಉದ್ಧಾರ ಮಾಡುವಂಥ ಲೌಕಿಕ ಫಲಾಪೇಕ್ಷೆಯಿಂದ ಬಂದವರೆಲ್ಲರಿಗೂ ಕೂಡ ಈ ಎಲ್ಲ ಯತಿಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡಿ, ವಾಯುದೇವರು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮಿ ಆ ಪರಬ್ರಹ್ಮನನ್ನು ಪ್ರಾರ್ಥನೆ ಮಾಡಿ ಫಲಗಳನ್ನು ಕೊಟ್ಟು, ಲೌಕಿಕ ಫಲಗಳನ್ನು ಕೊಟ್ಟು, ತದ್ವಾರ ವೇದಾಂತದ ಪರಿಜ್ಞಾನವನ್ನು ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಅಭಿಲಾಷೆಯನ್ನು ಉಂಟು ಮಾಡಿ ಮೋಕ್ಷಕ್ಕೆ ಹೋಗಲಿಕ್ಕೆ ಅರ್ಹತೆಯನ್ನು ತಂದುಕೊಟ್ಟು ಅಂಥ ಗುರುಗಳ ಸನ್ನಿಧಾನದಲ್ಲಿ ಇದ್ದರ ಪ್ರಭಾವ ಇವತ್ತೇನಾಗಿದೆ ಗೊತ್ತಾ, ಹರಿಕಥಾಮೃತ ಸಾರವನ್ನು ಕೈಯಲ್ಲಿ ಹಿಡ್ಕೊಳ್ತಕ್ಕಂಥ ಯೋಗ್ಯತೆ ನಿಜವಾಗಿ ಕೂಡ ಈಗಲೂ ಕೂಡ ಹೇಳ್ತೇನೆ, ಸತ್ಯ ಹೇಳ್ತಾ ಇದ್ದೇನೆ. 32 ಸಂಧಿಗಳನ್ನು ನಾನು ಪೂರ್ಣ ಪಾರಾಯಣ ಮಾಡಿದವನಲ್ಲ, ಮಾಡ್ತೀನಿ, ಯಾವಾಗೋ ಮಾಡ್ತೀನಿ ಅಷ್ಟೆ. ದಿನ ಆಗಲಿ ಶಿರ್ವಾರ ರಾಮಾಚಾರ್ಯರು ಅಂತ ಮಹಾನುಭಾವರು, ಶಿರ್ವಾರ ರಾಮಾಚಾರ್ಯ, ಸಂತೆಕೇಲೂರು ವೆಂಕಟರಾಯರು, ಸುಳಾದಿ ಕುಪ್ಪೇರಾಯರು, ಇವರು ಪ್ರತಿನಿತ್ಯದಲ್ಲಿ ಕೆ ರಾಘವೇಂದ್ರ ರಾವ್ ಅಂಥೇಳಿ ಇವರು ಪ್ರತಿನಿತ್ಯದಲ್ಲಿ 32 ಸಂಧಿ ಹರಿಕಥಾಮೃತಸಾರಗಳನ್ನು ಪಾರಾಯಣ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಶಿರ್ವಾರ ರಾಮಾಚಾರ್ಯರ ಜೀವನ ಹರಿಕಥಾಮೃತಸಾರಕ್ಕೆ ಮೀಸಲಾಗಿತ್ತು. ಅವರು ಮನೆಗೆ ಹೋಗಿ, ಅಂದರೆ ಎಲ್ಲರ ಮನೆಗೆ ಹೋಗ್ತಿದ್ದಲ್ಲ, ಕಂಡವರ ಮನೆಗೆಲ್ಲ, ಸಜ್ಜನರು ಅಂತಂದವರಿಗೆ ಅವರಿಗೆ ಯೋಗ್ಯತೆ ಅದೇ, ಇವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅರ್ಹರು ಅಂತೇಳಿ ಎಲ್ಲರ ಮನೆಗಳಿಗೆ ಹೋಗಿ ಹರಿಕಥಾಮೃತ ಸಾರವನ್ನು ಬಿತ್ತಿದವರು. ಇವತ್ತು ಯಾರ್ಯಾರು ಹರಿಕಥಾಮೃತ ಸಾರ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಯಾರು ಕಾರಣೀಭೂತರು ಅಂದರೆ ಶಿರ್ವಾರ ರಾಮಾಚಾರ್ಯ. ಅಷ್ಟು ಪರಿಶ್ರಮ ಮಾಡ್ತಾರೆ ಅವರು. ದಿನಕ್ಕೆ 3 ಬಾರಿ ಹರಿಕಥಾಮೃತ ಸಾರವನ್ನು ಪಾರಾಯಣ ಮಾಡ್ತಿದ್ರಂತೆ. ಎಂಥ ಅದ್ಭುತವಾದ, ನೀನು ನೋಡಿ ಅಂತ ಕೇಳಿದರೆ ನಾನು ನೋಡಿಲ್ಲ, ನಾನು ಒಂದು ಸಲ ಏನು ಸಲ ನೋಡಿರ್ತೀನಿ. ಆದರೆ ದೊಡ್ಡವರೆಲ್ಲ ಹೇಳಿದರು ಶಿರ್ವಾರ ರಾಮಾಚಾರ್ಯ ಅಂದರೆ ನಡೆದಾಡುವ ಈ ಕಾಲದ ಒಬ್ಬ ದಾಸವರೇಣ್ಯರು. ಸೊ ಅಂಥ ಪುಣ್ಯಾತ್ಮರ ಪರಮಾನುಗ್ರಹದಿಂದ ಹರಿಕಥಾಮೃತ ಸಾರವನ್ನು ಕೈಯಲ್ಲಿ ಹಿಡ್ಕೊಳ್ತಕ್ಕಂಥ ಭಾಗ್ಯ. ಸ್ವಲ್ಪ ಅದನ್ನು ಆಗಾಗ ಪಾರಾಯಣ, ಅದರ ಅರ್ಥ ಚಿಂತನೆಯ ಬಗ್ಗೆ, ಅದಕ್ಕೆ ವ್ಯಾಖ್ಯಾನಕಾರರು ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿಯ ವ್ಯಾಖ್ಯಾನಗಳನ್ನು ಸ್ವಲ್ಪ ನೋಡುವ ಆಲೋಚನೆ ಈ ಅಲ್ಪನಿಗೆ ಬಂದಿದ್ದರಿಂದ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಾಡ್ತಾಯಿದ್ದೀನಿ. ಅವರ ಎಲ್ಲ ಜ್ಞಾನಿವರೇಣ್ಯರ ಮಾತಿನ ಪ್ರಕಾರ ಮೊದಲನೇ ಪದ್ಯವನ್ನು ಚಿಂತನೆ ಮಾಡೋಣ. ನರಸಿಂಹರೂಪಿ ಪರಮಾತ್ಮನನ್ನು ಯಾಕೆ ಸ್ತೋತ್ರ ಮಾಡಿದ್ರು ಅಂದರೆ ಈ ಎಲ್ಲ ಕಾರಣಗಳಿಂದ ಸ್ತೋತ್ರ ಮಾಡಿದರು. ಇದರಲ್ಲಿ ಜಗನ್ನಾಥದಾಸರಿಗೆ ಅತ್ಯಂತ ಇಷ್ಟವಾದದ್ದು ಯಾವುದಂದರೆ ಬಿಂಬೋಪಾಸನೆಗೆ ಬೇಕಾಗಿರತಕ್ಕಂಥ ಭಗವದ್ರೂಪಗಳ ಚಿಂತನೆ, ಅವುಗಳ ವ್ಯಾಪಾರ ವ್ಯಾಪ್ತಿಯನ್ನು ಹೇಳುವುದು. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಮಾಡಿರುವ ಕೆಲಸ ಯಾವುದು ಅಂದರೆ ಎಂಥ ಅದ್ಭುತವಾದ ಕೆಲಸ ಅಂದರೆ ಭಗವಂತನ ನಮ್ಮ ದೇಹದಲ್ಲಿ ವ್ಯಾಪಿಸಿ ನಿಂತಿರತಕ್ಕಂಥ ಈ ಪಿಂಡಾಂಡ, ಇದರ ಬಗ್ಗೆ ನಾವು ಪ್ರತಿನಿತ್ಯದಲ್ಲಿ ಕಂಕಣಾಕಾರ ಸುಳಾದಿಯಲ್ಲಿ ಹೇಳ್ಕೊತಾ ಇದ್ದೀವಿ. ಇದು ಸ್ಥೂಲ ಶರೀರ, ಸ್ಥೂಲ ಶರೀರದ ಒಳಗೆ ಅನಿರುದ್ಧ ಶರೀರ, ಅದರೊಳಗೆ ಲಿಂಗ ಶರೀರ, ಅದರೊಳಗೆ ಸ್ವರೂಪ ಶರೀರ. ಈ 4 ಶರೀರಗಳಲ್ಲಿ ಭಗವಂತ ಎಷ್ಟು ರೂಪಗಳಿಂದ ವ್ಯಾಪಿಸಿದ್ದಾನೆ, ಏನೇನು ಕಾರ್ಯ ಮಾಡ್ತಾ ಇದ್ದಾನೆ, ಯಾವ ರೀತಿ ಜೀವಿಯಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ ಅಂಬೋದೆಲ್ಲವನ್ನು ಹರಿಕಥಾಮೃತ ಸಾರದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಹೇಳಬೇಕಾದ್ರೆ ಅನಂತ ಭಗವಂತನ ರೂಪಗಳನ್ನು ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ಜಗನ್ನಾಥದಾಸರು ಹೇಳ್ತಕ್ಕಂಥ ರೂಪಗಳು ಯಾವುದು ಅಂದರೆ ಇಷ್ಟು ಹೇಳಬಲ್ಲೆ.
ಯಾವ ಸಂಧಿಯಲ್ಲೂ ಕೂಡ ಈ ಸಂಧಿಯಲ್ಲಿ ಜಗನ್ನಾಥದಾಸರು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳ ಬಗ್ಗೆ ಏನು ಹೇಳಿಲ್ಲ. ಅನಿರುದ್ಧರ ಬಗ್ಗೆ ಇಲ್ಲಿ ಈ ಸಂಧಿಯಲ್ಲಿ ಭಾವ ಇಲ್ಲ, ಚಿತ್ರೀಕರಣ ಇಲ್ಲ, ಪ್ರದ್ಯುಮ್ನನ ಬಗ್ಗೆ ಇಲ್ಲ, ಸಂಕರ್ಷಣದ ಬಗ್ಗೆ ಇಲ್ಲ, ಹೇಳ್ರಿ ನೋಡಿ. ಇಡೀ 32 ಸಂಧಿಗಳಲ್ಲಿ ಎಲ್ಲ ಪ್ರತಿಯೊಂದು ಸಂಧಿಯಲ್ಲೂ ಕೂಡ ಯಾವುದೋ ಒಂದು ಪದ್ಯದಲ್ಲಿ ಎಲ್ಲೋ ಒಂದು ಕಡೆ ಧ್ವನ್ಯರ್ಥದಲ್ಲಾದರೂ ಕೂಡ ಏನು ಮಾಡ್ತಾರೆ ಗೊತ್ತನ, ವ್ಯಾಖ್ಯಾನಕಾರರು ಅದನ್ನು ತೋರಿಸ್ತಾರೆ ನಮಗೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಅವರ ವ್ಯಾಪ್ತಿ ಎಷ್ಟು ದೊಡ್ಡದು. ನಿಮಗೆ ಉದಾಹರಣೆ ಹೇಳ್ತೀನಿ ನಾನು ಒಂದು. ಕೇಶವ ನಾಮಕ ಪರಮಾತ್ಮ ಇದ್ದಾನೆ. ಕೇಶವ ನಾಮಕ ಪರಮಾತ್ಮ ಎಲ್ಲೆಲ್ಲಿ ವ್ಯಾಪಿಸಿದ್ದಾನೆ, ಹೇಗಿದ್ದಾನೆ, ಅವನ ರೂಪ ಹೇಳ್ತಾರೆ, ಅವನ ವ್ಯಾಪ್ತಿ ಹೇಳ್ತಾರೆ, ಅವನ ವ್ಯಾಪಾರ ಹೇಳ್ತಾರೆ, ಮತ್ತು ಅವನ ಎಲ್ಲೆಲ್ಲಿ ಸ್ಮರಣ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ಲೆಕ್ಕ ಹಾಕಿದರೆ ಒಂದು 2 ಪೇಜಿಯಲ್ಲಿ ಬರಿಬೋದು ನಾವು. ಆದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳವಲ್ಲ, ನಾರಾಯಣ ರೂಪಗಳು, ಇವುಗಳ ವ್ಯಾಪಾರ ಎಷ್ಟದೆ, ಇವುಗಳ ವ್ಯಾಪ್ತಿ ಎಷ್ಟದೆ, ಇವು ಈ 5 ರೂಪಗಳು ಜೀವಿಯ ಶರೀರದಲ್ಲಿದ್ದು ಎಷ್ಟು ವ್ಯಾಪಾರ ಮಾಡ್ತಾರೆ, ಹೇಗೆ ಕೆಲಸಗಳನ್ನು ಮಾಡ್ತಾರೆ. ಅಯ್ಯೋ ಅದು ಬರ್ಕೊತ ಹೋದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳ ವ್ಯಾಪ್ತಿ ನಮ್ಮ ಊಹೆಗೆ ನಿಲುಕದೇ ಇರುವಷ್ಟು ಪೂರ್ಣ ದೊಡ್ಡ ಒಂದು ಸಣ್ಣ ಒಂದೊಂದು ಕಿರು ಹೊತ್ತಿಗೆ ಆಗ್ತದೆ. ಒಂದು 50 ಪೇಜಿಯ ಪುಸ್ತಕಗಳನ್ನಾಗಿ 5 ಪುಸ್ತಕಗಳನ್ನು ಮಾಡಬಹುದು. ಕೇವಲ ಅನಿರುದ್ಧನಿಗೆ ಒಂದು 50 ಪೇಜಿ ಪುಸ್ತಕ, ಪ್ರದ್ಯುಮ್ನನಿಗೆ ಕುರಿತು ಒಂದು 50 ಪೇಜಿ ಪುಸ್ತಕ ಬರೀಬೋದು ನಾವು. ಅಂಥ ವಿಷಯಗಳನ್ನು, ಅಷ್ಟು ವಿಸ್ತಾರವಾಗಿ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ ಜಗನ್ನಾಥದಾಸ್. ಆದ ಕಾರಣವೇ ಅವರಿಗೆ ಬಿಂಬೋಪಾಸನೆಗೆ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಅತ್ಯಂತ ಅವಶ್ಯಕ. ಅವುಗಳ ಉಪಾಸನೆ ಇಲ್ಲದಲೇ ಬಿಂಬನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದಾಸರು, ಜಗನ್ನಾಥದಾಸರು ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಪಂಚವ್ಯೂಹ ಅಂತಾರೆ. ಈ 5 ರೂಪಗಳನ್ನು ವಿಸ್ತಾರವಾಗಿ ಹರಿಕಥಾಮೃತಸಾರದಲ್ಲಿ ವರ್ಣನೆ ಮಾಡಿರುವರು. ಅದನ್ನು ಸೂಚನೆ ಮಾಡಲಿಕ್ಕಾಗಿ 5 ರೂಪಗಳಿಂದ ಕೂಡಿಕೊಂಡಿರತಕ್ಕಂಥ ಒಂದು ರೂಪ ಯಾವುದಾದ್ರೆ ನರಸಿಂಹ ರೂಪ. ಆಶ್ಚರ್ಯಕರವಾದ ಸಂಗತಿ ಗೊತ್ತನ. ಇದು ಗ್ರಂಥಗಳಲ್ಲಿ ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತವೆ. ನರಸಿಂಹ ಅವನು ಪಂಚಾನನ, 5 ಮುಖವುಳ್ಳವನು. ಏನು 5 ಮುಖ? ಪಂಚಾನನ ಅಂದರೆ 5 ಮುಖ ಅಂದರೆ ಅವನಿಗೆ 5 ತಲೆಗಳವ ಅಂತ ಹಾಗೆ ಅರ್ಥ ಮಾಡಬೇಡ್ರಿ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಅವನನ್ನು ವ್ಯಾಪಿಸವೆ. ಮೇಲೆ ತಲೆಯ ಭಾಗ ಯಾವ ರೂಪ, ಕಾಲಿನ ಭಾಗ ಯಾವ ರೂಪ, ಎಡಭಾಗ ಯಾವುದು, ಬಡಭಾಗ ಯಾವುದು, ಮಧ್ಯಭಾಗ ಯಾವುದು, ಈ ಅನಿರುದ್ಧ ಪ್ರದ್ಯುಮ್ನ ಈ 5 ರೂಪಗಳವಲ್ಲ, ಇವೇ ನರಸಿಂಹ ರೂಪದಲ್ಲಿ ಒಂದೊಂದು ಸ್ಥಾನದಲ್ಲಿ ಇದ್ದು ಪಂಚಾನನ ಅನಿಸವೆ. ಅದೇ ನರಸಿಂಹ ರೂಪ. ನರಸಿಂಹ ಎಂಬುದು ಸಿಂಹ ಮತ್ತು ಮಾನವನ ಶರೀರ ಇರತಕ್ಕಂಥ ರೂಪ ಮಾತ್ರ ಅಲ್ಲ, ಈ ಅನಿರುದ್ಧಾದಿ ಪಂಚಭಗವದ್ ರೂಪಗಳ ಸಮಾಹಾರವೇ ನರಸಿಂಹ ರೂಪ. ಅದನ್ನು ಜಗನ್ನಾಥದಾಸರು ಎಷ್ಟು ವಿಸ್ತಾರವಾಗಿ ಹೇಳ್ತಾರೆ ಅಂದರೆ, ತಮ್ಮ ಈ ನರಸಿಂಹನ ಸ್ತೋತ್ರಾತ್ಮಕವಾದ ಪದ್ಯದಲ್ಲಿ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಈ ವಿಶೇಷಣದಿಂದ ನಾರಾಯಣನನ್ನು ಹೇಳ್ತಾರೆ. ಇದು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಎಂಬುದು ನಾರಾಯಣ ರೂಪಿ ಭಗವಂತನನ್ನು ಸೂಚನೆ ಮಾಡ್ತಾರೆ. ಸ್ಪಷ್ಟವಾಗಿ ಮಾಡ್ತಾರೆ. ಇಷ್ಟು ಸ್ಪಷ್ಟ ಆದರೆ ಶುದ್ಧವಾಗಿ ಮಾಡ್ತಾರೆ. ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಇದು ವಾಸುದೇವ ರೂಪವನ್ನು ಹೇಳ್ತಾರೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಸಂಕರ್ಷಣ ರೂಪವನ್ನು ಹೇಳ್ತಾರೆ. ಕೈವಲ್ಯದಾಯಕ ವಾಸುದೇವ ರೂಪವನ್ನು ಹೇಳ್ತಾರೆ. ನಾರಸಿಂಹನೇ, ಇದು ವಿಶೇಷ. ಇದು ಈ ನಾರಸಿಂಹ ಅಂತಕ್ಕಂಥ ವಿಶೇಷ ಏನದಲ್ಲ, ಇದು ಅನಿರುದ್ಧ ರೂಪವನ್ನು ಹೇಳ್ತಾರೆ. ಒಟ್ಟು 4 ವಿಶೇಷಣಗಳು, ಒಂದು ವಿಶೇಷ. ನರಸಿಂಹ, ನಿಂಗೆ ನಮಸ್ಕಾರ ಮಾಡ್ತೀನಿ, ನೀನು ಎಂಥವನಯ್ಯ ಅಂದರೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣವುಳ್ಳವನು. ಮತ್ತೆಂಥವನು? ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತನು. ಮತ್ತೆಂಥವನು ನೀನು? ನೀರಜ ಭವಾಂಡೋದಯ ಸ್ಥಿತಿ ಕಾರಣನು. ಮತ್ತೆಂಥವನು? ಕೈವಲ್ಯದಾಯಕ ನೀನು. ಇಂಥ ನೀನು ನರಸಿಂಹ. 4 ವಿಶೇಷಣಗಳಿಂದ ಕೂಡಿದ ಒಂದು ವಿಶೇಷವನ್ನು, ನರಸಿಂಹ ಅಂತಕ್ಕಂಥ ವಿಶೇಷವನ್ನು ಪದ್ಯದಲ್ಲಿ ಪ್ರಯೋಗ ಮಾಡಿ ಅನಿರುದ್ಧ ಪ್ರದ್ಯುಮ್ನ, ಕೆಳಗಿನಿಂದ ನಾರಸಿಂಹ ಅಂದರೆ ಅನಿರುದ್ಧ,
ಕೈವಲ್ಯದಾಯಕ ಅಂದರೆ ಪ್ರದ್ಯುಮ್ನ, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಎಂಬುದರಿಂದ ಸಂಕರ್ಷಣ, ಬ್ರಹ್ಮ ಸಮೀರ ವಾಡಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಎಂಬುದರಿಂದ ವಾಸುದೇವ, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಎಂಬುದರಿಂದ ನಾರಾಯಣ ರೂಪಗಳನ್ನು ಸ್ಪಷ್ಟ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಾರಸಿಂಹ ಎಂಬ ಶಬ್ದದಲ್ಲೇ ಈ 4 ರೂಪಗಳು ಅಡಕವಾಗಿವೆ. 5 ರೂಪಗಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ನರಸಿಂಹ ರೂಪದಲ್ಲೇ ಅವೆ. ಅದು ಹೇಗೆ, ಅದರ ವಿಸ್ತಾರ ಏನು ಒಂದು ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಅವ್ರು ಹೇಳ್ತಾರೆ, ಒಂದೇ ನಿಮಿಷ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಸಿಂಪಲ್ಲಾಗಿ ಅರ್ಥ ಆಗ್ತದೆ. ಶ್ರೀರಮಣಿ ಮಹಾಲಕ್ಷ್ಮೀ ದೇವಿ, ಆಕೆಯ ಕರಕಮಲಗಳಿಂದ, ಕೈಗಳು ಎಂತಕ್ಕಂಥ ಕಮಲಗಳಿಂದ ಪೂಜಿಸಲ್ಪಡ್ತಕ್ಕಂಥ ಚಾರು ಮನೋಹರವಾಗಿರ್ತಕ್ಕಂಥ ಚರಣ ಕಾಲುಗಳುಳ್ಳವನು. ಅಂದರೆ ಲಕ್ಷ್ಮಿ ನಿರಂತರ ಆ ಪರಬ್ರಹ್ಮನ ಕಾಲುಗಳನ್ನು ಪೂಜೆ ಮಾಡ್ತಾ ಇದ್ದಾಳೆ, ತನ್ನ ಕೈಗಳಿಂದ ಪೂಜೆ ಮಾಡ್ತಾ ಇದ್ದಾಳೆ. ಇದು ನಾರಾಯಣ ರೂಪವನ್ನು ಹೇಳ್ತದೆ ನೋಡ್ರಿ. ಹೇಗೆ ಎಷ್ಟು ಸ್ಪಷ್ಟ. ನಾರಾಯ ಲಕ್ಷ್ಮಿಯ ಅಯನ ಎಂಬ ನಾರ ಅಂದರೆ ಲಕ್ಷ್ಮಿ, ನರೀಯತೆ ನಾಶ ಹೊಂದದೆ ಹೇಳುವ, ನರೀಯತೆ ಇತಿ ನಾರ ಅಂದರೆ ನಾಶನ ಇಲ್ಲದೇ ಇರತಕ್ಕಂಥವಳು ಯಾರು? ಲಕ್ಷ್ಮಿ. ಅದು ಹೆಂಗೆ ನಾಶ ಇಲ್ಲಲ್ಲ? ಹೌದು, ಬ್ರಹ್ಮಾದಿ ದೇವತೆಗಳು ಎಲ್ಲರಿಗೂ ಕೂಡ ಬ್ರಹ್ಮನಿಂದ ಹಿಡ್ಕೊಂಡು ತೃಣಪರ್ಯಂತ ಇರತಕ್ಕಂಥ ಸಕಲ ಜೀವಿಗಳಿಗೆ ಶರೀರ ಹೋಗ್ತದೆ, ಬಿಟ್ಟು ಹೋಗುತ್ತದೆ. ಆದರೆ ನಮ್ಮಮ್ಮ ಜಗದಂಬೆ ಇದ್ದಾಳಲ್ಲ ಲಕ್ಷ್ಮಿ, ಅವಳು ನರೀಯತೆ ನಾಶ ಹೊಂದೋದಿಲ್ಲ. ಆದ ಕಾರಣ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಏನು ಟ್ರಿಕ್ ಮಾಡಿಲ್ಲ. 2 ಪುರುಷರು ಇರೋದೇ ಈ ಜಗತ್ತಿನಲ್ಲಿ ಇಬ್ಬರೇ. ಯಾರವರು? ದ್ವಾವಿಮೌ ಪುರುಷೌ ಪುರಿಸೇತೆ ಇತಿ ಪುರುಷ ಅಂದರೆ ದೇಹವನ್ನು ಆಶ್ರಯ ಮಾಡಿಕೊಂಡು ವಾಸ ಮಾಡತಕ್ಕಂಥ ಜೀವಿಗಳಿದ್ದಾರಲ್ಲ, ಅವರು 2 ತರಹ ಇದ್ದಾರೆ. ಯಾರವರು? ಕ್ಷರಶ್ಚ ಅಕ್ಷರ ಏವಚ, ನಾಶ ಹೊಂದತಕ್ಕಂಥ ಶರೀರ ಉಳ್ಳವರು, ನಾಶ ಹೊಂದದೇ ಇರತಕ್ಕಂಥ ಶರೀರ ಉಳ್ಳವರು. ಯಾರವರು? ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಾಶ ಹೊಂದತಕ್ಕಂಥ ಶರೀರ ಉಳ್ಳವರು. ನಾಶ ಹೊಂದದೇ ಇರುವ ಶರೀರ ಉಳ್ಳವಳು ಯಾರು? ಕೂಟಸ್ಥೋ ಅಕ್ಷರ ಉಚ್ಯತೆ. ಮೇಲ್ಮಟ್ಟದಲ್ಲಿ ಭಗವಂತನೊಟ್ಟಿಗೆ ಸಮಾಸಮೆ ಅನಿಸಿಕೊಂಡು ದೇಶ ಕಾಲದ ಭಗವಂತನಿಗೆ ಸಮಳಾಗಿ ಗುಣಗಳಿಂದ ಅಸಮಳಾಗಿ ನಿರಂತರ ಭಗವಂತನ ಸೇವೆಯಲ್ಲೇ ತನ್ನ ಜೀವನವನ್ನು ಪಾವನ ಮಾಡಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅದಲ್ಲ, ಅದು ಲಕ್ಷ್ಮಿ ಅಂತಕ್ಕಂಥ ರೂಪ. ಆ ರೂಪ ಮಾತ್ರ ಅಕ್ಷರ ಶಬ್ದವಾಚಳು. ಅವಳ ದೇಹ ನಾಶ ಆಗುವುದಿಲ್ಲ, ಅದು ಅಪ್ರಾಕೃತವಾದ ಶರೀರ ಉಳ್ಳವಳು. ಅವಳಿಗೆ ಸೃಷ್ಟಿ ಅಂದರೆ ಅವಳಿಗೆ ಹುಟ್ಟು ಸಾವು ಇಲ್ಲ. ಹೇಗೆ ಭಗವಂತ ಜನನ ಮರಣದಿಗಳಿಂದ ದೂರನೋ ಹಾಗೆ ಮಹಾಲಕ್ಷ್ಮಿ ಕೂಡ ಜನನ ಮರಣ ಮತ್ತು ಅವಳು ಪ್ರಾದುರ್ಭೂತ ಆದಳು ಅಂತಿರಲ್ಲ, ಅದು ಪ್ರಕಟ ಆಗೋದು. ಕಾಣಿಸದೇ ಇರತಕ್ಕಂಥ ಈಗ ಲೈಟ್ ಅದೇ, ಈ ಲೈಟ್ ಮೇಲೆ ನಾವೊಂದು ಪೇಪರ್ ಅಟ್ಟಿ ಇಟ್ಟುಬಿಟ್ರೆ ಆ ಲೈಟ್ ನಮಗೆ ಕಾಣಿಸೋದಿಲ್ಲ, ಆ ಅಟ್ಟಿ ತೆಗೆದುಬಿಟ್ರೆ ಅದು ಕಾಣಿಸ್ತದೆ. ಹಾಗೆ ಜಗದಂಬೆ ಪ್ರಳಯ ಕಾಲ ಬಂದಾಗ ತನ್ನ ರೂಪಗಳನ್ನು ಭಗವಂತನ ಆಜ್ಞೆಯ ಪ್ರಕಾರ ಉಪಸಂಹಾರ ಮಾಡಿಕೊಂಡು ಅದೃಶ್ಯಳಾಗಿರ್ತಾಳೆ, ಮತ್ತೆ ಪ್ರಕಟ ಆಗ್ತಾಳೆ. ಸೂರ್ಯ ಕಾಣೋದಿಲ್ಲ ಅಂದರೆ ಅವನು ಹೋಗ್ಬಿಟ್ನಾ, ಸತ್ತೋಗ್ಬಿಟ್ನಾ? ಇಲ್ಲ, ಅವನು ಬೇರೆ ದಿಕ್ಕಿಗೆ ಹೋಗಿದ್ದಾನೆ, ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಮುಂಜಾ ಉದಯ ಆಗ್ತಾ ಇರಬೇಕಾಗಿ ಅದು ಪ್ರಕಟ ಆಗ್ತಾನೆ. ಹಾಗೆ ಸೃಷ್ಟಿ ಪ್ರಳಯ ಕಾಲದಲ್ಲಿ ಜಗದಂಬೆ ಭಗವಂತನ ಆಜ್ಞಾ ಪ್ರಕಾರ ಅದೃಶ್ಯಳಾಗ್ತಾಳೆ. ಮತ್ತು ಸೃಷ್ಟಿಯ ಕಾಲದಲ್ಲಿ ಆ ಭಗವಂತನ ಆಜ್ಞಾ ಪ್ರಕಾರ ಏನಾಗ್ತಾಳೆ? ಪ್ರಕಟ ಆಗ್ತಾಳೆ ಅನೇಕ ರೂಪಗಳಿಂದ. ಆದ ಕಾರಣ ಅವಳ ಶರೀರ ಅಪ್ರಾಕೃತವಾದದ್ದು. ಇಂಥ ಲಕ್ಷ್ಮಿಯನ್ನು ಅಕ್ಷರ ಅಂತ ಕರೆದರು. ಸೊ ನಾರ ಅಂದರೆ ನಾಶ ಇಲ್ಲದೇ ಇರುವ ಶರೀರ ಉಳ್ಳವಳು ಯಾರು? ಲಕ್ಷ್ಮಿ. ಅವಳಿಗೆ ಅಯನ ಅಂದರೆ ಅಯನ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಜ್ಞಾನ. ಅಯನ ಅಂದರೆ ಜ್ಞಾನ.
ಅಂಥ ನಾರಾಯ ಅಯನಂ ಯಸ್ಮಾತ್ ನಾರಾ ಎಂದು ಕರೆಸಿಕೊಳ್ಳತಕ್ಕಂಥ ಲಕ್ಷ್ಮಿಗೆ ಅಯನ ಜ್ಞಾನವು ಯಾರಿಂದಲೋ ಅವನು ನಾರಾಯಣ. ಎಷ್ಟು ಸ್ಪಷ್ಟವಾಯಿತು. ನಾರಾ ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ಅಯನ ಅಂತಂದರೆ ಜ್ಞಾನ. ಈ ಜ್ಞಾನ ಎಲ್ಲಿಂದ ಬರ್ತಾನೆ? ಭಗವಂತನಿಂದ ಬರ್ತಾನೆ. ಆದ ಕಾರಣ ಭಗವಂತನಿಗೆ ನಾರಾಯಣ ನಾರಾಯಣ. ಇಲ್ಲಿ ಕೂಡ ಏನಾದೆ? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಅವಳು ಭಗವಂತನ ಕಾಲುಗಳನ್ನು ಪೂಜೆ ಮಾಡ್ತಾಳೆ. ನೀವೇ ಆಲೋಚನೆ ಮಾಡಿರಿ, ನಮ್ಮ ಮನೆಗೆ ಒಬ್ಬ ಸ್ವಾಮಿಗಳು ಬರ್ತಾರೆ, ನಾವು ಅವ್ರ ಪಾದ ಪೂಜೆ ಮಾಡ್ತೀವಿ. ಯಾಕೆ ಪೂಜೆ ಮಾಡ್ತೀವಿ? ಅವರು ನಮಗಿಂತ ದೊಡ್ಡವರು ಅಂಥೇಳಿ, ಅವರು ನಮ್ಮನ್ನು ಅನುಗ್ರಹ ಮಾಡಬಲ್ಲರು ಅಂಥೇಳಿ, ಅವರ ಪಾದ ಪೂಜೆ ಮಾಡಿದರೆ ನಾವು ಉದ್ಧಾರ ಆಗ್ತೀವಿ ಅಂಥೇಳಿ. ಆ ಜ್ಞಾನ ನಮ್ಗೆ ಅದಾದ ಕಾರಣ ಮಾಡ್ತೀವಿ. ಜ್ಞಾನ ಇಲ್ಲದೆ ಇದ್ದರೆ ನಾವು ಮಾಡ್ತೀವಿ ಹೋಯ ಅಂತೀವಿ. ಸೊ ಸ್ವಾಮಿಗಳು ಬಂದ್ರೇ, ಒಬ್ಬ ದೊಡ್ಡ ವ್ಯಕ್ತಿ ಬಂದ್ರೇ ನಾವು ಅವ್ರಿಗೆ ಪೂಜೆ ಮಾಡ್ತೀವಿ ಅಂದರೆ ಅವರ ಬಗ್ಗೆ ನಮಗೆ ಚೆನ್ನಾಗಿ ಜ್ಞಾನ ಅದೇ, ಅವರು ದೊಡ್ಡವರು ಎಂಬ ಜ್ಞಾನ ಅದೇ. ಲಕ್ಷ್ಮೀದೇವಿ ಭಗವಂತನ ಪಾದಗಳನ್ನು ನಿರಂತರ ಪೂಜೆ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಭಗವಂತ ಏನು ಕೊಟ್ಟಿರಬೇಕು? ಜ್ಞಾನ ಕೊಟ್ಟಿರಬೇಕಲ್ಲ. ಜ್ಞಾನ ಬಂದದಾದ ಕಾರಣ ಪ್ರೇಮ ಬೆಳೀತು. ಪ್ರೇಮ ಬೆಳೆದಿದ್ದಕ್ಕಾಗಿ ಅವಳು ಶ್ರೀರಮಣಿ ತನ್ನ ಕರಕಮಲಗಳಿಂದ ಭಗವಂತನ ಚಾರು ಚರಣಗಳನ್ನು ಪೂಜೆ ಮಾಡ್ತಾ ಇದ್ದಾಳೆ. ಸೊ ಭಗವಂತ ಅವಳಿಗೆ ಜ್ಞಾನ ಕೊಟ್ಟ. ತನ್ನ ಪೂಜೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಜ್ಞಾನವನ್ನು ಭಗವಂತ ಅವಳಿಗೆ ಕೊಟ್ಟನಾದ ಕಾರಣ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಉಳ್ಳವನಾದ. ಅದೇ ಪ್ರಕಾರ ನಾರಾಯಣ ಅಂದರೂ ಅಷ್ಟೇ, ಜ್ಞಾನವನ್ನು ಅದು ಅಯನ ಅಂದರೆ ಜ್ಞಾನವನ್ನು ಲಕ್ಷ್ಮಿಗೆ ಭಗವಂತ ಕೊಡ್ತಾನಾದ ಕಾರಣ ಅವನಿಗೆ ನಾರಾಯಣ. ಇಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಅಷ್ಟೇ, ಅದ್ರಲ್ಲಿ ನೇರವಾಗಿ ಹೇಳಿದರು. ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ ಮಾಡಿ ಹೇಳ್ತಾರೆ, ಧ್ವನ್ಯರ್ಥದಲ್ಲಿ ಹೇಳ್ತಾರೆ ಮಾತು. ಸೊ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅಂತಕ್ಕಂಥ ಶಬ್ದ ನಾರಾಯಣ ಶಬ್ದವನ್ನು, ನಾರಾಯಣ ಅರ್ಥವನ್ನು ಹೇಳ್ತಾ ಆದ ಕಾರಣ ನಾರಾಯಣ ಅಂದರೂ ಒಂದೇ, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅಂತಂದರೂ ಒಂದೇ ಅಂತ ಹೇಳ್ತಾ ಮತ್ತೆ ಪುನಃ ಮುಂದಿನ ವಾಸುದೇವ ರೂಪ, ಸಂಕರ್ಷಣ ರೂಪ, ಪ್ರದ್ಯುಮ್ನ ರೂಪ, ಅನಿರುದ್ಧ ರೂಪಗಳು ಹೇಗೆ ಎಂಬುದನ್ನು ನಾಳೆ ಯಾವ ಶಬ್ದಗಳಿಂದ ವ್ಯಕ್ತ ಆಗ್ತದೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.